ಮಾಲ್ನಲ್ಲಿ ರೈತನಿಗೆ ಅವಮಾನ ಮಾಡಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದ ಆಕ್ರೋಶ ವ್ಯಕ್ತವಾಗಿತ್ತು. ಈ ಬೆನ್ನಲ್ಲೇ 7 ದಿನಗಳ ಕಾಲ ಜಿಟಿ ಮಾಲ್ ಅನ್ನು ಬಂದ್ ಮಾಡಲಾಗಿದೆ. ಜಿಟಿ ಮಾಲ್ನಲ್ಲಿ ರೈತನಿಗೆ ಅವಮಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಬಿಎಂಪಿ ಶೋಕಾಸ್ ನೋಟಿಸ್ಗೆ ಮಾಲ್ ಸ್ಪಷ್ಟನೆ ಕೂಡ ಕೊಟ್ಟಿದೆ. ರೈತರನ್ನ ಮಾಲ್ನ ಒಳಗಡೆ ಬಿಡದ ವಿಚಾರ ಬೇಸರ ತಂದಿದೆ. ಪಂಚೆ ನಮ್ಮ ಸಾಂಸ್ಕೃತಿಕ ಉಡುಗೆ, ಅದರ ಬಗ್ಗೆ ನಮಗೆ ಗೌರವವಿದೆ. ಅಪಮಾನ ಮಾಡಿದ ಸಿಬ್ಬಂದಿಯನ್ನ ವಜಾ ಮಾಡಿದ್ದೇವೆ. ಇಂತಹ ಘಟನೆ ಮರುಕಳಿಸದಂತೆ ಎಚ್ಚರವನ್ನು ವಹಿಸ್ತೇವೆ. ಬಿಬಿಎಂಪಿಯ ಶೋಕಾಸ್ ನೋಟಿಸ್ಗೆ ಮಾಲ್ ಸ್ಪಷ್ಟನೆ ಕೊಟ್ಟಂತಹ ರೀತಿ ಇದು. ನೀವು ಕೂಡ ಪ್ರತಿಯನ್ನ ಗಮನಿಸ್ತಾ ಇದ್ದೀರಿ. ದೊಡ್ಡ ಮಟ್ಟದ ಆಕ್ರೋಶ ವ್ಯಕ್ತವಾಗಿತ್ತು. ವಿವಿಧ ಪರ ಸಂಘಟನೆಗಳು ದೊಡ್ಡ ಮಟ್ಟದಲ್ಲಿ ಆಕ್ರೋಶವನ್ನು ಹೊರಹಾಕಿದ್ವು. ಈ ಬೆನ್ನಲ್ಲೇ ಇವತ್ತಿನ ಅಧಿವೇಶನದಲ್ಲೂ ಕೂಡ ಈ ವಿಚಾರವನ್ನು ಪ್ರಸ್ತಾಪಿಸಲಾಗಿತ್ತು. ಸ್ಪೀಕರ್ ಯುಟಿ ಖಾದರ್ ಅವರು ಕೂಡ ಈ ವಿಚಾರವನ್ನು ಖಂಡಿಸಿದರು. ಎಲ್ಲ ಬೆಳವಣಿಗೆಗಳ ನಡುವೆ ಬಿಬಿಎಂಪಿ 7 ದಿನಗಳ ಕಾಲ ಜಿಟಿ ಮಾಲ್ ಕ್ಲೋಸ್ ಮಾಡಲಿಕ್ಕೆ ಆದೇಶವನ್ನು ಹೊರಡಿಸೋದಾಗಿ ತಿಳಿಸಿತ್ತು. ಅದಕ್ಕೂ ಮೊದಲೇ ಜಿಟಿ ಮಾಲ್ ಸ್ವಯಂ ಪ್ರೇರಿತವಾಗಿ ಮಾಲನ್ನು ಬಂದ್ ಮಾಡಿದೆ. ಆಸ್ತಿ ತೆರಿಗೆ ಕಟ್ಟದ ಹಿನ್ನೆಲೆಯಲ್ಲಿ ಮಾಲ್ ಟ್ರೇಡ್ ಲೈಸೆನ್ಸ್ ರದ್ದು. ಆಸ್ತಿ ತೆರಿಗೆ ಪಾವತಿಸದ ಕಾರಣಕ್ಕಾಗಿ ಮಾಲ್ಗೆ ಬಿತ್ತು ಬೀಗ ಅನ್ನೋದು ಗೊತ್ತಾಗ್ತಾ ಇದೆ. ಜಿಟಿ ವರ್ಲ್ಡ್ ಮಾಲ್ ಟ್ರೇಡ್ ಲೈಸೆನ್ಸ್ ರದ್ದು ಮಾಡಿದೆ ಬಿಬಿಎಂಪಿ. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಒಂದು ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡಿರುವಂಥದ್ದು. ಜಿಟಿ ವರ್ಲ್ಡ್ ಮಾಲ್ ಟ್ರೇಡ್ ಏನಿತ್ತು ಅದರ ಪರವಾನಿಗೆ ಲೈಸೆನ್ಸನ್ನು ರದ್ದು ಮಾಡಿರುವಂಥದ್ದು. ಈ ಮೂಲಕ ರೈತನಿಗೆ ಅಪಮಾನ ಮಾಡಿದಂತಹ ಜಿಟಿ ಮಾಲ್ಗೆ ಬಿಬಿಎಂಪಿ ಮತ್ತೊಂದು ಮಾಸ್ಟರ್ ಸ್ಟ್ರೋಕ್ ಕೊಟ್ಟಿದೆ, ಮತ್ತೊಂದು ಶಾಕ್ ಅನ್ನು ಕೊಟ್ಟಿದೆ. ಆಸ್ತಿ ತೆರಿಗೆಯನ್ನು ಉಳಿಸಿಕೊಂಡಿತ್ತಂತೆ ಜಿಟಿ ಮಾಲ್ ಅನ್ನೋದು ಕೂಡ ಗೊತ್ತಾಗಿತ್ತು. ಈ ಬೆನ್ನಲ್ಲೇ 7 ದಿನಗಳ ಕಾಲ ಸ್ವಯಂ ಪ್ರೇರಿತವಾಗಿ ಮಾಲನ್ನು ಬಂದ್ ಮಾಡಲಿಕ್ಕೆ ಮಾಲೀಕರು ನಿರ್ಧರಿಸಿದರು. ಈ ಬೆನ್ನಲ್ಲೇ ಈಗ ಬಿಬಿಎಂಪಿ ಮತ್ತೊಂದು ಶಾಕ್ ಅನ್ನು ಕೊಟ್ಟಿದೆ ಮಾಲ್ಗೆ, ಜಿಟಿ ಮಾಲ್ಗೆ.